with something and know how to demand with all his might what you want. Good morning everyone, respected principal, teachers and dear students. We are here today to celebrate one of the most special days of the year, Children's Day. I wish all of you a very happy Children's Day. And today we are going to fill this day with the joy, energy and some amazing performances. But before we start, let us take a moment to remember why we celebrate this day. Children are like birds in a garden and should be carefully and lovingly nurtured as they are the future of the nation and the citizen of tomorrow by Jawaharlal Nehru. Children's Day is celebrated on November 14 in honor of Pandit Jawaharlal Nehru, also known as Chacha Nehru, who loved children dearly. His vision was for every child in India to grow, flourish and to have the opportunity to succeed. He believed that children are the future of our nation and he called them the real strength of the country and the foundation of the society. That's why, in memory of Chacha Nehru and his love for children, we celebrate this day every year. Now, let us welcome our student council leaders on the stage. ಮುದ್ದಿನ ಮಕ್ಕಳೇ ಅರಳುವ ಹೂಗಳೇ ನಾಳೆಯ ನಾಡಿನ ಶಿಲ್ಪಿಗಳೇ ಹಾರಿಸಿ ಧ್ವಜವನ್ನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ ಹಾರಿಸಿ ಧ್ವಜವನ್ನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ ಮುದ್ದಿನ ಮಕ್ಕಳೇ ಅರಳುವ ಹೂಗಳೇ ನಾಳೆಯ ನಾಡಿನ ಶಿಲ್ಪಿಗಳೇ ಮುದ್ದಿನ ಮಕ್ಕಳೇ ಅರಳುವ ಹೂಗಳೇ ನಾಳೆಯ ನಾಡಿನ ಮರಿಗಳೇ ಸಾಹಸ ಸಿಂಹದ ಮರಿಗಳೇ ಶಾಂತಿಯ ದೂತನು ಗಾಂಧಿ ತಾತನು ಆಗಲಿ ನಮ್ಮಯ ಆದರ್ಶ ಶಾಂತಿಯ ದೂತನು ಗಾಂಧಿ ತಾತನು ಆಗಲಿ ನಮ್ಮಯ ಆದರ್ಶ ಚಾಚಾ ನೆಹರು ವಿಶ್ವೇಶ್ವರಯ್ಯರ ತೆರೆದಿ ಬಾಳಿ ಹಲವರ್ಷ ಚಾಚಾ ನೆಹರು ವಿಶ್ವೇಶ್ವರಯ್ಯರ ತೆರೆದಿ ಬಾಳಿರಿ ಹಲವರ್ಷ ಮುದ್ದಿನ ಮಕ್ಕಳೇ ಅರಳುವ ಹೂಗಳೇ ನಾಳೆಯ ನಾಡಿನ ಶಿಲ್ಪಿಗಳೇ ಹಾರಿಸಿ ಧ್ವಜವನ್ನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ ಸಾಹಸ ಧ್ವಜವನ್ನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ ಅಂಗದೆ ಅಳುಕದೆ ಎದುರಿಸಿ ಬಾಳಿ ಸುಖ ದುಃಖಗಳ ಸುರಿಮಳೆಯ ಅಂಜದೆ ಅಳುಕದೆ ಎದುರಿಸಿ ಬಾಳಿನ ಸುಖ ದುಃಖಗಳ ಸುರಿಮಳೆಯ ಮುಂದಕ್ಕೆ ನುಗ್ಗಿರಿ ಸಾಧಿಸಿ ಗೆಲ್ಲಿರಿ ಉನ್ನತಿಗೇರುವ ಸಾಧನೆಯ ಮುಂದಕ್ಕೆ ನುಗ್ಗಿರಿ ಸಾಧಿಸಿ ಗೆಲ್ಲಿರಿ ಉನ್ನತಿಗೇರುವ ಸಾಧನೆಯ ಮುದ್ದಿನ ಮಕ್ಕಳೇ ಅರಳುವ ಹೂಗಳೇ ನಾಳೆಯ ನಾಡಿನ ಶಿಲ್ಪಿಗಳೇ ಹಾರಿಸಿ ಧ್ವಜವನ್ನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ ಹಾರಿಸಿ ಧ್ವಜವನ್ನು ಕೀರ್ತಿ ಪತಾಕೆಯ ಸಾಹಸ ಸಿಂಹದ ಮರಿಗಳೇ ಸಾಹಸ ಸಿಂಹದ ಮರಿಗಳೇ ಸಾಹಸ ಸಿಂಹದ ಮರಿಗಳೇ ಜೀವಂತಾಗಿದ್ದಾರೆ ಅವರಿಗೆ ಹಾಕ್ಕೊಟ್ರು ತಂದಿಲ್ಲ ಫೈಟ್ ಇಂಥದ್ದು ಐತೆ ದಿನ
14 ಸಮಯ ಬೆಳಗ್ಗೆ 7:30. ಇಫತ್ ಹೇಗಾದರೂ ಮಾಡಿ ಅವರಿಬ್ಬರ ನಾಮಿನೇಟ್ ಮಾಡಬೇಕು. ಅವರಿಬ್ಬರಿದ್ರೆ ನಮಗೆ ತುಂಬ ತೊಂದರೆ ಆಗುತ್ತೆ. ಮುಂದೆ ನಾವು ಉಳ್ಕೋಬೇಕಂದ್ರೆ ಅವರಿಬ್ಬರ ನಾಮಿನೇಟ್ ಮಾಡಲೇಬೇಕು. ಯಾರಿಬ್ರು? ಅಕ್ಸ ಇದ್ದಾರಲ್ಲ, ಅಕ್ಸ ತುಂಬ ಓವರಾಗಿ ಆಡ್ತಿಲ್ವಾ? ತುಂಬ ಓವರ್ ಅನಿಸುತ್ತೆ ಅಕ್ಸ. ಇಷ್ಟಪಡ್ತೀನಿ ಬಿಗ್ ಬಾಸ್. ಸಾರಿ ನಿಶ್ಮಿತಾ, ಯಾವ ಕ್ಲಾಸ್ ಅಲ್ಲಿ ಕಪ್ಪ ಜಿಲ್ಲೆನ ತರಕ್ ಹೇಳ್ತಾರೆ ಬಿಗ್ ಬಾಸ್. ಕಪ್ಪಗಳು ಒಂದು ಕ್ಲಾಸ್ ಅಲ್ಲಿ ಇಲ್ಲವಲ್ಲ ಬಿಗ್ ಬಾಸ್. ಅವ್ರು ಬರೋದು ಮೊದಲೇ ಲೇಟ್. ಕಪ್ಪ ಜಿಲ್ಲೆಯನ್ನ ಓಡೋಗಿರುತ್ತೆ ಬಿಗ್ ಬಾಸ್. ಮತ್ತೆ ಬಂದು ನಮಗೆಲ್ಲ ಪನಿಷ್ಮೆಂಟ್ ಕೊಡ್ತಾರೆ ಬಿಗ್ ಬಾಸ್. ಹಾಗಾಗಿ ನಾನು ನಿಶ್ಮಿತನ ನಾಮಿನೇಟ್ ಮಾಡಕ್ ಇಷ್ಟಪಡ್ತೀನಿ. ಸಾರಿ ನಿಶ್ಮಿತಾ. ಬಿಗ್ ಬಾಸ್, ನಾನು ಡೈರೆಕ್ಟ್ ಆಗಿ ಇನ್ನೂ ಅವ್ರನ್ನ ನಾಮಿನೇಟ್ ಮಾಡಕ್ ಇಷ್ಟಪಡ್ತೀನಿ. ಬಿಗ್ ಬಾಸ್ ಯಾವಾಗ್ಲೂ ನನ್ನ ಮಗ ಅಂತ ಶ್ರೇಯಸ್ಸಿಗೆ ಹೇಳ್ತಾ ಇರ್ತಾರೆ, ಸುಗತಿಗೆ ಹೇಳ್ತಾ ಇರ್ತಾರೆ. ಅವ್ರದ್ದು ನೋಡಿದ್ರೆ ಯಾವಾಗ್ಲೂ ನೋಟ್ಸೇ ಕಂಪ್ಲೀಟ್ ಆಗಿರಲ್ಲ ಬಿಗ್ ಬಾಸ್. ಅದಕ್ಕೋಸ್ಕರ ನಾನು ಇಂದ್ರಾ ಅವರನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ತಾ ಇದ್ದೀನಿ. ಸಾರಿ ಇಂದ್ರಾ ಅವರೇ. ಹಲೋ ಬಿಗ್ ಬಾಸ್. ಸೊ ನಾನು ಆಸ್ ಎ ಟೀಚರ್ ಇಲ್ಲಿ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡೋಕ್ಕೆ ಯಾರನ್ನ ಇಷ್ಟಪಡ್ತೀನಿ ಅಂದರೆ ಭಾರ್ಗವ್ನ. ರೀಸನ್ ಯಾವಾಗ ನೋಡಿದ್ರು ಅವನು ದಟ್ ಹ್ಯಾಪಂಡ್ ಅಂತ ಹೇಳಿ ತುಂಬಾನೇ ಇಂಗ್ಲಿಷ್ನ ಸ್ಪಾಲ್ ಮಾಡ್ತಾ ಇದ್ದಾನೆ ಬಿಗ್ ಬಾಸ್. ಹಾಗಾಗಿ ನಾನು ಡೈರೆಕ್ಟ್ ಆಗಿ ಭಾರ್ಗವ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್. ಬಿಗ್ ಬಾಸ್, ನಾನು ಡೈರೆಕ್ಟ್ ಆಗಿ ಕೆಮಿಸ್ಟ್ರಿ ಮಿಸ್ನೇ ನಾಮಿನೇಟ್ ಮಾಡ್ತಿದ್ದೀನಿ. ಯಾಕೆ ಅಂದ್ರೆ ಬಿಗ್ ಬಾಸ್ 5 ಟೈಮ್ಸ್ ಕೊಡ್ತಾರೆ, ಆಮೇಲೆ 1 ಲೈನ್ ಮಿಸ್ ಆದ್ರೆ 50 ಟೈಮ್ಸ್ ಕೊಡ್ತಾರೆ ಬಿಗ್ ಬಾಸ್. ಬಿಗ್ ಬಾಸ್, ನಾನು ಇವತ್ತು ನಾಮಿನೇಟ್ ಮಾಡಕ್ಕೆ ಇಷ್ಟಪಡ್ತಾರ ಹೆಸರು ಭದ್ರಕಾಳಿ. ಮ್ಯಾಥ್ಸ್ ಮಿಸ್ ನ ಮಾಡ್ತೀನಿ. ಯಾಕಂದ್ರೆ ಅವರು ನೋಡಕ್ಕೆ ತುಂಬಾ ಸುಂದರವಾಗಿದ್ದಾರೆ, ಸೈಲೆಂಟ್ ಆಗಿರ್ತಾರೆ. ಆದ್ರೆ ಅವರಿಗೆ ಮ್ಯಾಥ್ಸ್ ಹೋಮ್ವರ್ಕ್ ಮಾಡಿಲ್ಲ, ಪ್ರಾಬ್ಲಮ್ಸ್ ಮಾಡಿಲ್ಲ ಅಂದ್ರೆ ಭದ್ರಕಾಳಿಯ 2ನೇ ಅವತಾರವನ್ನ ತಾಳ್ತಾರೆ ಮ್ಯಾಥ್ಸ್ ಮೇಡಮ್ ಮ್ಯಾಮ್. ಅದಕ್ಕೆ ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಯಾಕಂದ್ರೆ ಒಂದು ಪೀಟು ಪೇರ್ ಸಿಗುತ್ತೆ, ಅದನ್ನು ಕೂಡ ಬಿಡೋದಿಲ್ಲ. ಪ್ರಾಬ್ಲಮ್ಸ್ ಮಾಡಿ ಅದನ್ನ ಸಾಲ್ವ್ ಮಾಡಿ ಅಂತಾರೆ. ಜೊತೆಗೆ ಮನೆ ಕೂಡ ಪ್ರಾಬ್ಲಮ್ಸ್ ನ ಕೊಟ್ಟು ಕಳಿಸ್ತಾರೆ. ಅದಕ್ಕೋಸ್ಕರ ನೇರವಾಗಿ ಮ್ಯಾಥ್ಸ್ ಭದ್ರಕಾಳಿ ಮೇಡಮ್ ನ ನಾಮಿನೇಟ್ ಮಾಡಕ್ ಇಷ್ಟಪಡ್ತೀನಿ. ಬಿಗ್ ಬಾಸ್, ನಾನು ಮಣಿಕಂಠ ಸರ್ನ ಮಕ್ಕಳಿಗೆ ಇಲ್ಲಿ ತನಕ ಒಂದು BA ಪೀರಿಯಡ್ ಇಲ್ಲ. ಫಸ್ಟ್ ರೀಸನ್ ಅದು. ಆಮೇಲೆ ಸೆಕೆಂಡ್ ರೀಸನ್ ಏನು ಅಂತ ಹೇಳಿದ್ರೆ ರೆಡ್ ಕಾರ್ಡ್ ಅಂತ ಹೇಳಿ ಮಕ್ಕಳಿಗೆ ತುಂಬಾ ಪನಿಷ್ಮೆಂಟ್ ಕೊಡ್ತಾರೆ. ಥರ್ಡ್ ರೀಸನ್ ಏನು ಅಂತ ಹೇಳಿದ್ರೆ ಬಾಯ್ಸ್ ಎಲ್ಲ ಹೇರ್ ಕಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಪನಿಷ್ಮೆಂಟ್ ಕೊಡ್ತಾರೆ. ಆದ್ರೆ ಹೇರ್ ಕಟ್ ಮಾಡಿಸ್ಕೊಂಡು ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೆ ಅಲ್ಲಿ ನೋಡೋದೇ ಇಲ್ಲ. ಅವ್ರು ಹೇರ್ ಕಟ್ ಮಾಡಿಸಲ್ಲ, ಹಾಗೆ ಬರ್ತಾರೆ ಸ್ಕೂಲಿಗೆ. ಸ್ಕೂಲಿಗೆ ಬಂದ್ಮೇಲೆ ವಾಪಸ್ ಹೇರ್ ಕಟ್ ಅಂತ ಹೇಳ್ಬಿಟ್ಟು ಜುಟ್ಟ ಹಾಕಿಸ್ತಾರೆ. ಜುಟ್ಟ ಹಾಕಿದ್ಮೇಲೆ ಸ್ವಲ್ಪ ಹೂವು ಕೊಡ್ಬೇಕಲ್ವ ಮುಗಿಯೋದಕ್ಕೆ, ಅದು ಕೊಡೋದಿಲ್ಲ. ಅದಕ್ಕೋಸ್ಕರ ನಾನು ನೇರವಾಗಿ ಪಿ ಸರ್ನ ಅಂದ್ರೆ ಮಣಿಕಂಠ ಸರ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್. Come here, we'll have some snacks. Okay. Very tasty.
ಸ್ಥಳದಲ್ಲೇ ಮಾತನಾಡಬೇಕು. ಓಕೆ ಬಿಗ್ ಬಾಸ್, ಸಾರಿ ಬಿಗ್ ಬಾಸ್. ಬಿಗ್ ಬಾಸ್, ಈ ವಾರ ನಾನು ನಮ್ಮ ಸ್ಕೂಲಲ್ಲಿ ಒಬ್ರು ಇದ್ದಾರೆ ಪ್ರೈಮರಿಯಲ್ಲಿ. ಯಾವಾಗ ನೋಡಿದ್ರು ತಿಂತಾ ಇರ್ತಾರೆ. ಯಾವಾಗ ಸ್ನಾಕ್ಸ್ ಮಾಡಿ ಮಧ್ಯಾಹ್ನ ಬೆಳಗ್ಗೆ ನೋಡಿ ಸೆಕೆಂಡ್ ಪೀರಿಯಡ್ ತಿಂತಾರೆ, ಮಧ್ಯಾಹ್ನ ಊಟ ಆದ್ಮೇಲೆ ತಿಂತಾ ಇರ್ತಾರೆ, ಮಧ್ಯಾಹ್ನ ಸೆಕೆಂಡ್ ಪೀರಿಯಡ್ ಆದ್ಮೇಲೂ ತಿಂತಾರೆ, ಸಂಜೆ ಮನೆಗೆ ಹೋಗ್ಬೇಕಾದ್ರೂ ತಿಂತಿರ್ತಾರೆ. ಯಾವಾಗ ನೋಡಿ ತಿಂತಿರ್ತಾರೆ. ಅವ್ರು ಯಾರು ಅಲ್ಲ, ನಮ್ಮ ಸುವರ್ಣ ನಮಗಿರಲ್ಲ. ಅವರು ಎಷ್ಟು ಅವ್ರಿಗೆ ಮಾತ್ರ ದಿವಸಕ್ಕೆ 4 ಸ್ನಾಕ್ಸ್ ಪೀಡು, ನಮಗ್ ಮಾತ್ರ ಒಂದೇ ಸ್ನಾಕ್ಸ್ ಪೀಡು. ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಬಿಗ್ ಬಾಸ್, ಅಷ್ಟೇ. ಅರ್ಪಿತಾ, ಬಿಗ್ ಬಾಸ್, ನಾನು ಮಲಗಿರ್ಲಿಲ್ಲ ಬಿಗ್ ಬಾಸ್, ಯೋಚನೆ ಮಾಡ್ತಾ ಇದ್ದೆ ಬಿಗ್ ಬಾಸ್. ಈ ವಾರ ನಾಮಿನೇಟ್ ಆದ ಸದಸ್ಯರು ಕೆಮಿಸ್ಟ್ರಿ ಮ್ಯಾಮ್, ಫಿಸಿಕ್ಸ್ ಮ್ಯಾಮ್, ಸುವರ್ಣ ಮಿಸ್, PT ಸರ್. ಅಕ್ಷಾ ಮಿಸ್. ಮಕ್ಕಳೇ, ಜಗತ್ತಿನಲ್ಲಿ ನೀವು ನೋಡಲು ಬಯಸುವ ಬದಲಾವಣೆ ನೀವೇ ಆಗಿರಿ. ನಿಮ್ಮನ್ನು ಎಂದಿಗೂ ಅನುಮಾನಿಸಬೇಡಿ, ಅದು ನಿಮ್ಮನ್ನು ಗೆಲುವಿನಿಂದ ತಡೆ ಹಿಡಿಯುತ್ತದೆ ಎನ್ನುತ್ತಿದ್ದಾರೆ ಬಿಗ್ ಬಾಸ್. ಸಮಯ ರಾತ್ರಿ 10:30. ನದಿ ಹಾಡುತ್ತಿರತೆ ಮರುತರವಿ ರಂಗು ತಂದೈತೆ ಉಡುತನದಿ ಹಾಡು ನೀಡತೆ ಬೆಟ್ಟದ ಮ್ಯಾಗೆ ಕಟ್ಟೆಯ ಮ್ಯಾಗೆ ಗಾಳಿ ತೀರೈತೆ ಗಾಳಿ ತೀರೈತೆ ಮರುತರವಿ ರಂಗು ತಂದೈತೆ ಬೆಳ್ಳಕ್ಕಿ ಶಾಲು ತೇಲಿ ತೇಲಿ ಪಲ್ಲಕ್ಕಿ ತೂಗೈತೆ
ತೋಟ ಮಿಂಚಿ ಮಿಂಚಿ ಬೆಳ್ಳಗೆ ಹೋಗೈತೆ ಬೆಳ್ಳಕ್ಕಿ ಸಾಲು ತೇಲಿ ತೇಲಿ ಪಲ್ಲಕ್ಕಿ ತೂಗೈತೆ ಮಲ್ಲಿಗೆ ತೋಟ ಮಿಂಚಿ ಮಿಂಚಿ ಬೆಳ್ಳಗೆ ಹೋಗೈತೆ ಕಾಡಿನ ಜಾಡು ಕಂಬು ಎಂದು ಕಾಡಿನ ಜಾಡು ಕಂಬು ಎಂದು ಒಟ್ಟಿಗೆ ಕೂಡೈತೆ ಒಟ್ಟಿಗೆ ಕೂಡೈತೆ ಮೂರು ರಂಗು ತಂದೈತೆ ಓಡುತ್ತನದು ಹಾಡು ನೀರೈತೆ ಬೆಟ್ಟದ ಮಾಡಿ ಒಟ್ಟಿಗೆ ಮಾಡಿ ಯಾವ ಕೂಡೈತೆ ಹಕ್ಕಿಯ ಮೇಳ ಕೂಗಿ ಕೂಗಿ ಹತ್ತಿರ ತರಬೇಕು ಕುಂಕುಮ ಬೀಳಿ ಮೇಲ ಕೇರಿ ಸಿಂಧೂರ ನಿಂತೈತೆ ಕಣ್ಣಾರೆ ಕಂಡ ನೋಟದೂಟ ಕಣ್ಣಾರೆ ಕಂಡ ನೋಟದೂಟ ಸಂತೋಷ ಸುರಿದೈತೆ ಸಂತೋಷ ಸುರಿದೈತೆ ರಂಗು ತಂದೈತೆ ಓಡುತ್ತನದೇ ಯಾರು ನೀರೈತೆ. ಥ್ಯಾಂಕ್ ಯು. ಅಳಗ
ಮಧ್ಯಾಹ್ನ. ಮುಕ್ತ ಮನಸ್ಸಿನ ಮೊಗ್ಗುಗಳೇ, ಮುಗ್ಧತೆಯ ತೋಟದಲ್ಲಿ ಅರಳುವ ಹೂಗಳೇ, ತುಂಟತನದ ಕಂಗಳೇ, ಬಣ್ಣದ ಭೇದ ಭಾವ ಅರಿಯದ ಪ್ರೀತಿಯ ಕಂಪಸೂಸುತ್ತ ನಗುವ ಕಂದಮ್ಮಗಳೇ, ಮುಂದಿನ ಭವಿಷ್ಯದ ಮುಡಿಗೆ ವಿರಾಜಮಾನವಾಗಿ ರಾರಾಜಿಸಲು ಕಾದಿರುವ ಚಿನ್ನರೇ, ನಿಮಗೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನವೆಂಬರ್ ತಿಂಗಳು ಅತ್ಯಂತ ಮಹತ್ವದ ಮಾಸವಾಗಿದೆ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿ ಈಗ ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲು ಸಿದ್ಧರಾಗಿದ್ದೇವೆ. ಈ ದಿನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಮತ್ತು ನಾಳಿನ ಭವಿಷ್ಯ. ಮಕ್ಕಳೇ ದೇಶದ ನಿಜವಾದ ಆಸ್ತಿ. ನಮ್ಮ ಸಮಾಜದ ಭವಿಷ್ಯವನ್ನು ರೂಪಿಸುವ, ಮಕ್ಕಳ ಮಹತ್ವವನ್ನು ತಿಳಿಸುವ, ಮಕ್ಕಳ ಹಕ್ಕುಗಳು, ಆರೈಕೆ ಮತ್ತು ಕಲ್ಯಾಣದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಮಕ್ಕಳ ಪ್ರತಿಭೆ, ಕನಸುಗಳು ಹಾಗೂ ಸಾಮರ್ಥ್ಯವನ್ನು ಗುರುತಿಸಲು ಭಾರತದಾದ್ಯಂತ ಮಕ್ಕಳ ದಿನವನ್ನು ಆಚರಿಸಲಾಗುತ್ತದೆ. ಇದನ್ನು ಪ್ರತಿ ವರ್ಷ ನವೆಂಬರ್ 14ರಂದು, ಅಂದರೆ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದಂದು ಆಚರಿಸಲಾಗುತ್ತದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 1889
ನವೆಂಬರ್ 14ರಂದು ಅಹಲಾಬಾದಿನಲ್ಲಿ ಜನಿಸಿದರು. ಇವರ ತಂದೆ ಮೋತಿಲಾಲ್ ನೆಹರು ಮತ್ತು ತಾಯಿ ಸ್ವರೂಪ ರಾಣಿ. ನೆಹರು ಅವರು ಗಾಂಧೀಜಿಯವರಿಂದ ಪ್ರಭಾವಿತರಾಗಿ ಭಾರತ ದೇಶದ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಮತ್ತು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿ 1964 ಅಂದರೆ ಅವರ ಮರಣದವರೆಗೂ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಭಾರತದಲ್ಲಿ ಮಕ್ಕಳ ದಿನಾಚರಣೆಯನ್ನು 1954ರಲ್ಲಿ ಮೊದಲ ಬಾರಿಗೆ ಆಚರಿಸಲಾಯಿತು. ದೆಹಲಿಯ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ 50,000ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡರು. ಆದರೆ ಅಧಿಕೃತವಾಗಿ ವಿಶ್ವಸಂಸ್ಥೆಯು 1957ರ ನವೆಂಬರ್ 20ರಂದು ಆಚರಣೆಗೆ ತಂದಿತು. ಜವಾಹರ್ಲಾಲ್ ನೆಹರು ಅವರ ನಿಧನದ ನಂತರ ಅವರ ಜನ್ಮದಿನದಂದು ಅಂದರೆ ನವೆಂಬರ್ 14ರಂದು ಆಚರಿಸಲು ನಿರ್ಣಯವನ್ನು ಅಂಗೀಕರಿಸಲಾಯಿತು. ಅವರನ್ನು ಗೌರವಿಸಲು ಮತ್ತು ಮಕ್ಕಳಲ್ಲಿ ಅವರ ಜನಪ್ರಿಯತೆಯನ್ನು ಗೌರವಿಸಲು ನಿರ್ಧರಿಸಲಾಯಿತು. ವಯಸ್ಕರಿಗೆ ಅವರು ಚಿಕ್ಕವರಿದ್ದಾಗ ಅವರು ಆನಂದಿಸಿದ ಎಲ್ಲ ಅದ್ಭುತ ಸಂಗತಿಗಳ ಜ್ಞಾಪನೆಯಾಗಿದೆ. ಮಕ್ಕಳ ದಿನಾಚರಣೆಯು ಬಾಲ್ಯದ ಸಂತೋಷವನ್ನು ಗುರುತಿಸುವ ದಿನವಾಗಿದೆ. ನೆಹರು ಅವರು ಮಕ್ಕಳ ಬಗ್ಗೆ ಅದ್ಭುತವಾದ ಪ್ರೀತಿಯನ್ನು ಒಲವನ್ನು ಹೊಂದಿದ್ದರು. ಮಕ್ಕಳು ಪ್ರೀತಿಯಿಂದ ಅವರನ್ನು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು, ಏಕೆಂದರೆ ಇವರು ಮಕ್ಕಳೊಂದಿಗೆ ವಿಶೇಷ ಬಾಂಧವ್ಯವನ್ನು ಹೊಂದಿದ್ದರು ಮತ್ತು ತಮ್ಮನ್ನು ಮಕ್ಕಳ ಕಲ್ಯಾಣಕ್ಕಾಗಿ ಸಮರ್ಪಿಸಿದ್ದರು. ಬಲಿಷ್ಠ ರಾಷ್ಟ್ರವನ್ನು ನಿರ್ಮಿಸುವುದು ನೆಹರು ಅವರ ಕನಸಾಗಿದ್ದು, ಇದು ಕೇವಲ ಮಕ್ಕಳಿಂದ ಮಾತ್ರ ಸಾಧ್ಯ ಎಂದು ಇವರು ಬಲವಾಗಿ ನಂಬಿದ್ದರು. ಹಾಗೂ ಗುಣಮಟ್ಟದ ಶಿಕ್ಷಣದಿಂದ ದೇಶದ ಏಳಿಗೆ ಸಾಧ್ಯ ಎಂದು ಅರಿತ ನೆಹರು ಅವರು ಮನೆಯಲ್ಲಿ ಮಕ್ಕಳಿಗೆ ಪೋಷಕರು ಶಿಸ್ತು, ಪ್ರಾಮಾಣಿಕತೆ ಮತ್ತು ಉತ್ತಮ ಮೌಲ್ಯಗಳನ್ನು ಕಲಿಸಬೇಕು. ಆಗ ಮಕ್ಕಳು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಎಂದು ಹೇಳುತ್ತಿದ್ದರು. ಇಂದಿನ ಮಕ್ಕಳು ನಾಳೆಯ ಭಾರತವನ್ನು ರೂಪಿಸುತ್ತಾರೆ. ಹಾಗಾಗಿ ಮಕ್ಕಳಿಗೆ ಸುರಕ್ಷಿತ ವಾತಾವರಣ ಸೃಷ್ಟಿಸುವುದು, ಅವರ ಸರ್ವಾಂಗೀಣ ಬೆಳವಣಿಗೆಗೆ ಸಹಕಾರ ನೀಡುವುದು ಎಲ್ಲರ ಕರ್ತವ್ಯ ಎನ್ನುತ್ತಿದ್ದರು. ಮಕ್ಕಳನ್ನು ಸುಧಾರಿಸುವ ಏಕೈಕ ಮಾರ್ಗ ಎಂದರೆ ಅವರನ್ನು ಪ್ರೀತಿಯಿಂದ ಗೆಲ್ಲುವುದು. ಮಕ್ಕಳೊಂದಿಗೆ ಸ್ನೇಹದಿಂದ ಇರದ ಹೊರತು ನೀವು ಅವರ ದಾರಿಗಳನ್ನು ಸರಿಪಡಿಸಲು ಸಾಧ್ಯವಿಲ್ಲ. ಹಾಗೆಯೇ ನನ್ನಲ್ಲಿ ದೊಡ್ಡವರಿಗೋಸ್ಕರ ಸಮಯವಿಲ್ಲದಿರಬಹುದು, ಆದರೆ ಮಕ್ಕಳಿಗಾಗಿ ನನ್ನ ಬಳಿ ಸಾಕಷ್ಟು ಸಮಯವಿದೆ ಎಂದು ನೆಹರು ಅವರು ಹೇಳುತ್ತಿದ್ದರು. ಕೊನೆಯದಾಗಿ ಹೇಳುವುದರ ಇಲ್ಲಿ ಇರುವ ಪ್ರತಿಯೊಂದು ಮಗುವು ಕೂಡ ವಿಭಿನ್ನ ರೀತಿಯ ಹೂಗಳು ಮತ್ತು ಈ ಹೂಗಳೆಲ್ಲವೂ ಸಹ ಒಟ್ಟಿಗೆ ಸೇರಿ ಜಗತ್ತನ್ನು ಸುಂದರವಾದ ಉದ್ಯಾನವನವನ್ನಾಗಿ ಮಾಡಿ ಎಂದು ಹೇಳುತ್ತಾ ನಮ್ಮ ಬದುಕಿನಲ್ಲಿ ಅಪರಿಮಿತವಾದ ಖುಷಿಯನ್ನು ನೀಡುವ ನಿರ್ಮಲ ಹೃದಯದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು. All, welcome to our Children's Day celebration. Today we gather to honor and recognize the talents, achievements and potential of our young champions. As we celebrate this special day, we remember the vision of Pandit Jawaharlal Nehru, India's first Prime Minister, who emphasized the importance of nurturing our children's minds and fostering their growth. Today's event is a tribute to our children's creativity, hard work and dedication. We are delighted to recognize and reward this outstanding performance in our various fields. It is now a pleasure to distribute the prizes to our deserving winners. The prizes are a token of appreciation for their efforts and a motivation to continue striving for excellence. Let us begin the prize distribution. Now I request Bandhavya ma'am to continue. Thank you.